ಸೆಪ್ಟೆಂಬರ್ 7ರಿಂದ 13ರವರೆಗೆ 7 ದಿನ ಜೆಸಿ ಸಂಸ್ಥೆ ವತಿಯಿಂದ ಪ್ರತಿಬಿಂಬ ಜೆಸಿ ಸಪ್ತಾಹ. ಜೆಸಿ ಸಂಸ್ಥೆ ವತಿಯಿಂದ ಸೆಪ್ಟೆಂಬರ್ 7ರಿಂದ 13ರವರೆಗೆ 7 ದಿನ ಜೆಸಿ ಭವನದಲ್ಲಿ ಪ್ರತಿಬಿಂಬ ಜೆಸಿ ಸಪ್ತಾಹ 2026ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಸಿ ಅಧ್ಯಕ್ಷ ಎಂಎಲ್ ಸುನೀಲ್ ಹೇಳಿದರು. ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಪ್ತಾಹದ ಅಂಗವಾಗಿ ಆಗಸ್ಟ್ 30ರಂದು ಹೊಯ್ಸಳ ಕ್ರೀಡಾಂಗಣದಲ್ಲಿ ಪುರುಷರಿಗೆ ಲಗೋರಿ, ಮಹಿಳೆಯರಿಗೆ ಥ್ರೋಬಾಲ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಸೆಪ್ಟೆಂಬರ್ 7ರಂದು ಅಂದು ಬೆಳಗ್ಗೆ 10 ಗಂಟೆಗೆ ಮಾದಕ ವ್ಯಸನ ವಿರೋಧಿ, ನೀರು, ವಿದ್ಯುತ್ ಸಂರಕ್ಷಣೆ, ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣ, ವಿಪತ್ತು ನಿರ್ವಹಣೆ, ಪ್ಲಾಸ್ಟಿಕ್ ಮುಕ್ತ ಅಭಿಯಾನ, ಜಂಕ್ ಫುಡ್ ವಿರೋಧಿ, ಕ್ರೀಡೆ ಮತ್ತು ಯೋಗದ ಮಹತ್ವ ಕುರಿತು ಜನಜಾಗೃತಿ ಜಾಥಾ ನಡೆಯಲಿದೆ. ನಂತರ ಜೆಸಿ ಸಪ್ತಾಹ ಕಾರ್ಯಕ್ರಮವನ್ನು ಶಾಸಕಿ ನೈನಾ ಮೋಟಮ್ಮ ಉದ್ಘಾಟಿಸಲಿದ್ದಾರೆ. ನಂತರ ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ಲೇಡಿ ಜೆಸಿ ಡೇ ನಡೆಯಲಿದೆ ಎಂದು ಹೇಳಿದರು. ಸೆಪ್ಟೆಂಬರ್ 8ರಂದು ಬೆಳಗ್ಗೆ 10 ಗಂಟೆಗೆ ಛಾಯಾಗ್ರಾಹಕರಿಗಾಗಿ ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಹಿತಿ ಕಾರ್ಯಾಗಾರ, ಸಂಜೆ 6:30ಕ್ಕೆ ಛದ್ಮವೇಷ ಸ್ಪರ್ಧೆ. ಸೆಪ್ಟೆಂಬರ್ 9ರಂದು ಬೆಳಗ್ಗೆ ಡಿಎಸ್ ಬಿಜಿ ಕಾಲೇಜಿನಲ್ಲಿ ಪ್ರವಾಸೋದ್ಯಮ ಮತ್ತು ಮಲೆನಾಡ ಕಾಫಿ ಮಹತ್ವದ ಬಗ್ಗೆ ತರಬೇತಿ. ಸೆಪ್ಟೆಂಬರ್ 10ರಂದು ಜೆಸಿ ಭವನದಲ್ಲಿ ತಾಲೂಕು ಮಟ್ಟದ ಬೆಳಗ್ಗೆ ರಸಪ್ರಶ್ನೆ ಸ್ಪರ್ಧೆ. ಸೆಪ್ಟೆಂಬರ್ 11ರಂದು ಬೆಳಗ್ಗೆ ರೈತರಿಗೆ ಜೇನು ಕೃಷಿ ಮತ್ತು ಅಣಬೆ ಕೃಷಿ ತರಬೇತಿ. ಸೆಪ್ಟೆಂಬರ್ 17ರಂದು ಕವಿಗೋಷ್ಠಿ ಮತ್ತು ಕವನ ಸಂಕಲನ. ಸೆಪ್ಟೆಂಬರ್ 13ರಂದು ಸಂಜೆ 6:30 ಗಂಟೆಗೆ ಸಮಾರಂಭ. ಈ ಸಂದರ್ಭದಲ್ಲಿ ಕಮಲಪ್ಪ ಪತ್ರ ಪ್ರಶಸ್ತಿ ಪ್ರದಾನ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುವುದು. ಅಲ್ಲದೆ ಪ್ರತಿದಿನ ಸಂಜೆ ಸಭಾ ಕಾರ್ಯಕ್ರಮ ಹಾಗೂ ವಿವಿಧ ಶಾಲೆ ಹಾಗೂ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಜೆಸಿ ಕಾರ್ಯದರ್ಶಿ ಸಂದೀಪ್ ತ್ರಿಪುರ, ನಿಕಟಪೂರ್ವ ಅಧ್ಯಕ್ಷ ಸುಪ್ರೀತ್ ಕಾರ್ಬೈಲ, ಪೂರ್ವಾಧ್ಯಕ್ಷರಾದ ಪ್ರಸನ್ನ ಎಚ್ಕೆ, ಯೋಗೀಶ್ ಎಂಡಿ, ವಿಜಯಕುಮಾರ್, ಪ್ರಸನ್ನ ಗೌಡಹಳ್ಳಿ, ಗಣೇಶ್ ಮಗ್ಗಲಮಕ್ಕಿ, ಜೆಸಿ ರೇಟ್ ಅಧ್ಯಕ್ಷೆ ಸಂಧ್ಯಾ ಸುದೀಪ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NK64 ಮೂಡಿಗೆರೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಸಾಧಕ ಮಹಿಳೆಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ವಿ. ಮತ್ತೆ ಅವತ್ತು ಜೆಸಿ ಕುಟುಂಬದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಮತ್ತೆ ವಿಸ್ಡಮ್ PKG ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸಂಜೆ. ಮತ್ತೆ 8/9/2026 ಮಂಗಳವಾರ ಛಾಯಾಗ್ರಾಹಕರಿಗೋಸ್ಕರನೇ ವಿಶೇಷವಾಗಿ ಛಾಯಾಗ್ರಹಣಕ್ಕೆ ಹೊಸ ತಂತ್ರಜ್ಞಾನ ಅಳವಡಿಕೆ ಮಾಹಿತಿ ಕಾರ್ಯಾಗಾರ ಅಂತೇಳಿ ಒಂದು ಸೋನಿ ಕಂಪನಿಯವರು ಬಂದು ಇಲ್ಲಿಗೆ ಹೊಸ ತಂತ್ರಜ್ಞಾನ ಛಾಯಾಗ್ರಹಣದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಛಾಯಾಗ್ರಾಹಕರ ಸಂಘದ ಒಂದು ಸಹಯೋಗನ ತಗೊಂಡಿದ್ವಿ. ಮತ್ತೆ ITI ಕಾಲೇಜ್ ಮಕ್ಕಳು ಅವತ್ತು ಭಾಗಿಯಾಗ್ತಾರೆ. ನಮ್ಮ ಛಾಯಾಗ್ರಾಹಕರ ಸಂಘ ಸದಸ್ಯರು ಮತ್ತೆ ITI ಕಾಲೇಜ್ ಮಕ್ಕಳು. ಸಂಜೆ ಸಭಾ ಕಾರ್ಯಕ್ರಮ ಇರ್ತದೆ. ಛದ್ಮವೇಷ ಸ್ಪರ್ಧೆ ಇಟ್ಟಿದ್ದೀವಿ ತಾಲೂಕು ಮಟ್ಟದ್ದು. LKG ಇಂದ 5ನೇ ತರಗತಿ ಮಕ್ಕಳಿಗೆ ಸಾರ್ವಜನಿಕರಿಗೆ. ಅವತ್ತು ಸಂಜೆ ಒಂದು ಮಧ್ಯದಲ್ಲಿ ನಾದ ವೈಭವಿ ಕಲಾತಂಡ ಅಂತೇಳಿ ಒಂದು ಸಿಂಗಿಂಗ್ ಒಂದು ಇದು ಅವ್ರದ್ದು ತಂಡ. ಅವ್ರ ಮಧ್ಯದಲ್ಲಿ ಅವತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ನಾದ ಭೈರವಿ ಕಲಾತಂಡ ಅಂತೇಳಿ. ದಿನಾಂಕ 9/9/2026 ಬುಧವಾರ ಪ್ರವಾಸೋದ್ಯಮ ಮತ್ತು ಕಾಫಿಯ ಕಂಪು, ಕಾಫಿ ಮಹತ್ವ ಅಂತೇಳಿ ಒಂದು ಪ್ರವಾಸೋದ್ಯಮದ ನಮ್ಮ ಚಿಕ್ಕಮಗಳೂರು ಹೆಡ್ನ ಕರೆಸಿ ನಮ್ಮ ಮೂಡಿಗೆರೆ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವೊಂದು DSPC ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಒಂದು ಪಾಂಪ್ಲೆಟ್ಸ್ ಒಂದು ಸಣ್ಣ ಬದಲಾವಣೆ. ಅವತ್ತು ಕೇಂದ್ರ ಕಾಫಿ ಮಂಡಳಿಯಿಂದ ಕಾಫಿ ಕುರಿತು ಒಂದು ತರಬೇತಿ ಇರ್ತಿತ್ತು. ಅವ್ರ ಡೇಟ್ ನಮಗೆ ಏನು ಅಕಸ್ಮಾತ್ ಚೇಂಜ್ ಆಗಿರೋದ್ರಿಂದ ಅವರೊಂದು ಕಾರ್ಯಕ್ರಮವನ್ನು DSPC ಕಾಲೇಜಿಗೆ ಹಾಕೊಂಡಿದ್ವಿ. ಕೇಂದ್ರ ಅದಿಲ್ಲ. ಅವತ್ತು DSPC ಮಕ್ಕಳಿಗೆ ಪ್ರವಾಸೋದ್ಯಮ ಕಾಫಿ. ಸಂಜೆ 6:30ರಿಂದ ಸಭಾ ಕಾರ್ಯಕ್ರಮ. MA ಶಾಲೆ ಮಕ್ಕಳಿಂದ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ದಿನಾಂಕ 10/9/2026 ಗುರುವಾರ ತಾಲೂಕು ಮಟ್ಟದ ರಸಪ್ರಶ್ನೆ ಸ್ಪರ್ಧೆ. ಪ್ರತಿ ತಂಡದಲ್ಲಿ 2 ಜನ ಸ್ಪರ್ಧಿಗಳಿಗೆ ಅವಕಾಶ ಇರ್ತದೆ. ಎಲ್ಲಾ ಶಾಲಾ ಮಕ್ಕಳಿಗೂ ಕೂಡ ಆಹ್ವಾನ ಕೊಟ್ಟಿದ್ವಿ. ಸಾರ್ವಜನಿಕರಿಗೂ ಕೂಡ ತಾಲೂಕು ಮಟ್ಟದಲ್ಲಿ ಆಹ್ವಾನವನ್ನ ನೀಡಿದ್ವಿ. ಯಾರು ಬೇಕಾದ್ರೂ ಭಾಗವಹಿಸಬಹುದು. ಅದಕ್ಕೆ ನಗದು ಬಹುಮಾನ ಟ್ರೋಫಿ 2 ಇರ್ತದೆ, ಯಾವುದೇ ರೀತಿ ಎಂಟ್ರಿ ಇರೋದಿಲ್ಲ. ಸಂಜೆ ಸಭಾ ಕಾರ್ಯಕ್ರಮ ಇರ್ತದೆ. ತೋಟಗಾರಿಕಾ ಕಾಲೇಜು ಮತ್ತೆ JS ಶಾಲೆ ಮಕ್ಕಳಿಂದ. ಪ್ರತಿ ವರ್ಷದಂತೆ ಈ ವರ್ಷನೂ ಪ್ರತಿಬಿಂಬ ಹೆಸರಿನಲ್ಲಿ ನಮ್ಮ ಅಧ್ಯಕ್ಷರಾದ ಜೆಸಿ ಸುನೀಲ್ ಅವರು ಜೆಸಿ ಸಪ್ತಾಹ ಮಾಡ್ತಾ ಇದ್ದಾರೆ. ಇದು ವಿಶ್ವದ ಎಲ್ಲ ಕಡೆ ನಡೆಯುತ್ತೆ ಈ ಜೆಸಿ ಸಪ್ತಾಹ ಅಂತ. ಇಷ್ಟು ದಿನಗಳ ಕಾರಣ ನಮ್ಮ ಜೆಸಿ ಇರ್ಬೋದು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥ ಕಾರ್ಯಕ್ರಮ ಮಾತ್ರ ಹಮ್ಮಿಕೊಂಡಿರ್ತಾ ಇದ್ದೀವಿ.
ಈಗ ನಾವು ಸಾರ್ವಜನಿಕರ ಜೊತೆ ನಾವು ಅನೇಕ ಕಾರ್ಯಕ್ರಮಗಳನ್ನು 7 ದಿವಸ ನಾವು JCRನಲ್ಲಿ ಹಮ್ಮಿಕೊಂಡು ಅನೇಕ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ಈ ವರ್ಷ ಅಧ್ಯಕ್ಷರು ಸುಮಾರು ತರಬೇತಿ ಶಿಬಿರಗಳನ್ನೆಲ್ಲ ಮಾಡಿದ್ದಾರೆ. ಈ ಅಣಬೆ ಬೆಳೆಯೋದು ಹೇಗೆ ಮತ್ತು ರೈತರಿಗೆ ಜೇನು ಕೃಷಿ, ಕೆಲವೊಂದು ಛಾಯಾಗ್ರಾಹಕರ ಹೊಸ ತಂತ್ರಜ್ಞಾನ ಮತ್ತು ಪ್ರವಾಸೋದ್ಯಮ, ಇವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸಾರ್ವಜನಿಕರಿಗೆ ಇಟ್ಟಿದ್ದಾರೆ. ಹಾಗೆ ಎಲ್ಲ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಈ ಒಂದು ಅತ್ಯಂತ ಯಶಸ್ವಿಯಾಗಿ ಈ ವರ್ಷ ಮಾಡಬೇಕಂತ ಸುನೀಲ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ JCನ ಪೂರ್ವಾಧ್ಯಕ್ಷರುಗಳು, ಸದಸ್ಯರುಗಳು ಹಾಗೆಲ್ಲ JC ಮೆಂಬರ್ಗಳು ಸಹಕಾರನ ಕೊಡ್ತಾ ಇದ್ದೀವಿ. ಹಾಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದ ಯಶಸ್ವಿ ಆಗಬೇಕು. ಅದರಲ್ಲೂ ಪತ್ರಿಕಾ ಮಿತ್ರರು ತಮಗೂ ಈ ಮೂಲಕ ಆಹ್ವಾನ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕಾರಣರಾಗಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಒಂದು ಸುನೀಲ್ ಅವರ ನಾಯಕತ್ವದಲ್ಲಿ ಪ್ರತಿಬಿಂಬ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ನಾನು ಶುಭಾಶಯ ತಿಳಿಸ್ತಾ ಇದ್ದೀನಿ. ಹಾಗೆ ಪ್ರಮುಖವಾಗಿ ಗ್ರಾಮೀಣ ಕ್ರೀಡಾಕೂಟ ಮಾಡ್ತಾ ಇದ್ದಾರೆ. ಅದಕ್ಕೂ ಮೊದಲು ಪುರುಷರಿಗೆ ಲಗೋರಿ, ಥ್ರೋಬಾಲ್ ಇವೆಲ್ಲ ನಾವೆಲ್ಲ ಮೊದಲು ಚಿಕ್ಕ ವಯಸ್ಸಿನಲ್ಲಿ ಆಡಿದಂಥ ಪಂದ್ಯಗಳನ್ನ ಈಗ ಮತ್ತೆ ತರ್ತಾ ಇದ್ದಾರೆ ಅಂದಾಗ ವಿಶೇಷವಾಗಿ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮೆಲ್ಲರ ಸಹಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ
ಹೈಯೆಸ್ಟ್ ಇಲ್ಲಿಂದನೇ ಆಗ್ತದೆ. ಮ್ಯಾಕ್ಸಿಮಮ್ ಅಡಿಕೆ ಇರೋರು ಚೆನ್ನಾಗಿದೆ. ಆರ್ಥಿಕವಾಗಿ ಭಾಳ ಇಂಪ್ರೂವ್ ಆಗಿರೋದು ಅಡಿಕೆ. ಈಗ ಅಡಿಕೆ ಆಗಬೇಕಲ್ಲ. ಜಿ ಎಸ್ ಟಿ ಎಷ್ಟು ಕಟ್ತು ಅಂದ್ರೆ ಸರ್ ಎಷ್ಟಾಗಿ ಜಿ ಎಸ್ ಟಿ ಎಷ್ಟು ಕಟ್ತು ಅಂದ್ರೆ ಅಡಿಕೆ ಬೆಳೆದ 298 ಕೋಟಿ 298 ಕೋಟಿ ಜಿ ಎಸ್ ಟಿ. ಇದಕ್ಕೆ ವ್ಯಾಪಾರ ವಹಿವಾಟಿಲ್ಲ. ಆಮೇಲೆ ಟ್ಯಾಕ್ಸ್ ಸಾವಿರಾರು ಕೋಟಿ ಆದಾಯ ಕರ್ನಾಟಕ ರಾಜ್ಯ ಸರ್ಕಾರ.